ಮಾಡಿಬಿಟ್ಟಿದ್ದಾರೆ. ಅವ್ರೇನ ಕಾರಣ ಹೇಳ್ತಾರಂದ್ರೆ, ನ್ಯಾಯಾಧೀಶರು ಘಟನೆಯಲ್ಲಿ ನೊಂದ ವ್ಯಕ್ತಿಗಳೆಲ್ಲದ ತಾವು ಮಾಡಿರುವ ಆರೋಪದ ದೂರಿನಲ್ಲಿ ತೋರಿಸಲಾಗಿರುವ ಅಪರಾಧದಿಂದ ನಿಮಗೆ ಯಾವುದೇ ಬಾಧ್ಯತೆಗಳು ಇರದೇ ಇರುವುದರಿಂದ ಇದು ತನಿಖೆಗೆ ಉಲ್ಲೇಖಿಸಲು ಯೋಗ್ಯವಾದ ದೂರಲ್ಲ. ಈ ಕಾರಣದಿಂದ ಭಾರತೀಯ ನ್ಯಾಯ ಸಂಹಿತೆ 2023ರ ಅರ್ಜಿ ಕಲಂ 223 ಸಹ ಕಲಂ 175 ಬ್ರಾಕೆಟ್ 3ರ ಪ್ರಕಾರ ನಿಮ್ಮ ದೂರನ್ನು ತಿರಸ್ಕರಿಸಲಾಗಿದೆ ಅಂತೇಳಿ ಇಲ್ಲೊಂದು ಆರ್ಡರ್ ಮಾಡಿಬಿಟ್ರು. ಅದಕ್ಕೆ ನಮ್ದು ಏನಪ್ಪ ಪ್ರಶ್ನೆ, ಇದು ಒಂದು ಗಂಭೀರವಾದಂಥ ಪ್ರಕರಣ. ಅದಕ್ಕೆ ನಮ್ಗೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನ್ಯಾಯ ಸಿಗಲಿಲ್ಲ. ಅವ್ರೇನು ಕೇಳಿದ್ರು, ಘಟನೆಯಲ್ಲಿ ನೊಂದವರು ಬರ್ಮನೆ ಅವ್ರು ಯಾಕೆ ದೂರು ಕೊಟ್ಟಿಲ್ಲ ಕೇಳಿ ರಮಣ ನಾವು ಹೇಳಿದ್ವಿ. ಆ ಬರ್ಮನೆ ಅವ್ರನ್ನ ಓಲೈಸಲಿಂದ ಅವ್ರಿಗೆ ಮೊದಲು ಸ್ವಯಂ ಸೇವಾ ನಿವೃತ್ತಿ ಕೊಟ್ಟಿದ್ರು. ಸ್ವಯಂ ಸೇವಾ ನಿವೃತ್ತಿ ಬಯಸಿ ಸರ್ಕಾರಕ್ಕೆ ಅರ್ಜಿ ಕೊಟ್ಟಿದ್ರು ಅವ್ರ. ಆದ್ದರಿಂದ ಅವ್ರನ್ನ ಸರ್ಕಾರ ಮಟ್ಟದಲ್ಲಿ ಕರೆಸಿ ಚರ್ಚೆ ಮಾಡಿ ಅವ್ರಿಗೆ ಈ ಪೊಲೀಸ್ ಉಪಾಯುಕ್ತರ ಹುದ್ದೆಯನ್ನು ಕೊಟ್ಟಿದ್ದಾರೋ ಅವ್ರನ್ನ ಓಲೈಸುವ ಸಲುವಾಗಿ ತಿಳಿದಾಗ ಮಾನ್ಯ ಕೋರ್ಟ್ ಅದನ್ನೇನು ಕೇಳಲಿಲ್ಲ, ನೀವು ನೊಂದ ವ್ಯಕ್ತಿ ಅಲ್ಲಂತೇಳಿ ನಮ್ಮ ಅರ್ಜಿಯನ್ನು ವಜಾ ಮಾಡಿದರು. ಆದ್ದರಿಂದ ಈ ಕಾನೂನಿನ ಘನತೆ ಗೌರವವನ್ನು ಹೆಚ್ಚಿಸುವ ಸಲುವಾಗಿ ನಾನು ಶೀಘ್ರದಲ್ಲೇ ಇದೇ ಪ್ರಕರಣವನ್ನು ಪ್ರಶ್ನಿಸಿ ಮತ್ತು ಈ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸ್ಥಳದಲ್ಲಿದ್ದರೂ ಕೂಡ ಯಾಕೆ ದೂರು ದಾಖಲಿಸ್ಕೊಳ್ಳಿಲ್ಲ ಅಂತೇಳಿ ಪೊಲೀಸ್ ಅಧಿಕಾರಿಗಳ ನಡೆಯನ್ನು ಪ್ರಶ್ನಿಸಿ ಮತ್ತು ನನಗೆ ತಿಳಿದ ಮಟ್ಟಿಗೆ ಕೇಡರ್ ಆಫೀಸರ್ಗೆ ಮಾತ್ರ ಈ ಹುದ್ದೆಯನ್ನು ಕೊಡಕ್ಕೆ ಕೊಡ್ತಾರೆ ಅಂತ ಹೇಳ್ತಾರೆ. ನಾನು ಅದ್ರ ಬಗ್ಗೆ ಕಾನೂನು ಪರಿಣಿತರ ಜೊತೆಗೆ ವಿಚಾರ ಮಾಡ್ತಾ ಇದ್ದೀನಿ. ನೇರವಾಗಿ KS ಮುಖಾಂತರ ಯಾರು ಸೆಲೆಕ್ಷನ್ ಆಗ್ತಾರೆ ಅವ್ರಿಗೆ ಮತ್ತು IPS ಯಾರು ಮುಗಿಸ್ತಾರೋ ಅವ್ರಿಗೇನ ಇದು ಉಪ ಆಯುಕ್ತರ ಹುದ್ದೆಯನ್ನು ಕೊಡಲಿಕ್ಕೆ ನಿಯಮಗಳಲ್ಲಿ ಅವಕಾಶ ಅಂತ ಹೇಳ್ತಾರೋ. ಅದಕ್ಕೆ ಕಾನೂನಿನ ಪರಿಣಿತರನ್ನು ಚರ್ಚಿಸಿ ಆದಷ್ಟು ಬೇಗನೆ ಈ 3 ವಿಷಯಗಳ ಬಗ್ಗೆ ಪ್ರಶ್ನಿಸಿ ಉಚ್ಚ ನ್ಯಾಯಾಲಯದಲ್ಲಿ ನಾನು ಪ್ರಕರಣವನ್ನು ದಾಖಲಿಸೋಣ ಅಂತ ಹೇಳಿ ಬಯಸ್ತಾ ಇದ್ದೀನಿ. ದಯವಿಟ್ಟು ಮಾಧ್ಯಮ ಸ್ನೇಹಿತರು ತಾವೇನಾದ್ರು ಕೇಳಿದ್ರೆ ಕೇಳ್ಬೋದು. ಎಲ್ಲ ಕಡೆಯೂ ನಿಮಗೆ ಸಿಕ್ಕಿಲ್ಲ, ಪೊಲೀಸ್ ಸ್ಟೇಷನ್ ಹೌದ್ರಿ ಯಪ್ಪ, ಪೊಲೀಸ್ ಸ್ಟೇಷನ್ ಸಿಗ್ಲಿಲ್ಲ. ಕಾನೂನು ಇಲ್ಲಿ ಹೇಳ್ತದೆ. ಕಾನೂನು ಏನು ಹೇಳ್ತೈತೆ ಅಂದ್ರೆ, ಯಾರಾದರೂ ಕೈ ಮಾಡಿದ್ರಂದ್ರೆ ಅವ್ರ ಮ್ಯಾಗ DN ಇಲ್ಲೇ ನೋಡ್ರಿ, ಇವಾಗ ಇಲ್ಲೇ ಕಾನೂನು ತೋರಿಸ್ತೈತಿ. ಇಲ್ಲೆಲ್ಲ BNS 132 ಪ್ರಕಾರ 2 ವರ್ಷಗಳ ಜೈಲು ಶಿಕ್ಷೆ ಅಥವಾ ದಂಡ ಎರಡೂ ಯಾವುದಾದ್ರೂ ಒಂದು ಕೊಡ್ಬೇಕಂತ ಕಾನೂನು ಹೇಳ್ತೈತಿ. ಮತ್ತು ಇನ್ನು ನ್ಯಾಯಾಲಯದಲ್ಲಿ ಈ ರೀತಿಯಾದ ನಮಗೆ ಅದಕ್ಕೆ ಈ ಜನಪ್ರತಿನಿಧಿಗಳ ನ್ಯಾಯಾಲಯದ ಒಂದು ಆದೇಶವನ್ನು ಪರಿಶೀಲನೆ ಮಾಡಿ ನಾನು ಉಚ್ಚ ನ್ಯಾಯಾಲಯದಲ್ಲಿ ಹೋಗೋದ್ರ ಮೂಲಕ ನನಗೆ ನ್ಯಾಯ ಸಿಗ್ತೈತೆ ಅಂತ ನನಗೆ ಅನಿಸ್ತಾ ಇದೆ. ನಂದೇನಪ್ಪ, ಈ ಪೊಲೀಸ್ ಇಲಾಖೆಯ ಘನತೆ ಗೌರವ ಹೆಚ್ಚಾಗಬೇಕು, ಕಾನೂನಿನ ಘನತೆ ಗೌರವ ಹೆಚ್ಚಾಗಬೇಕು ಅಂತೇಳಿ ಕಾನೂನಾತ್ಮಕ ಹೋರಾಟ. ಆದ್ದರಿಂದ ಆದಷ್ಟು ಬೇಗನೆ ನಾವು ನ್ಯಾಯಾಲಯದಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸ್ತೀವಿ ಅಂತ ಹೇಳಿ ಬಯಸ್ತಾ ಇದ್ದೀವಿ. ಈಗ 3 ಕಡೆ ನಿಮ್ಮದು ರಿಜೆಕ್ಟ್ ಆಗಿದೆ. ಒಂದು ಪೊಲೀಸ್ ಸ್ಟೇಷನ್ದವರು ಹಾಕೊಳ್ಳಿಲ್ಲ, ಎರಡನೇದು ಜನಪ್ರತಿನಿಧಿ ನ್ಯಾಯಾಲಯಕ್ಕೂ ಹೋದ್ರಿ. ಹೌದ್ರಿ, ಎಲ್ಲ ಆದ್ರೂ ಕೂಡ ನ್ಯಾಯ ಸಿಗಲಿಲ್ಲ. ಈಗ ಏನಾಗಿತ್ತಾರ, ಜಡ್ಜ್ಗಳು ಎಂತವ್ರು ಬಂದಾರ ನನ್ನ ಕಡೆ ದಾಖಲೆ ಅದಾವು. ಮುಂದಿನ ಒಂದು ತಿಂಗಳಲ್ಲಿ ಎಲ್ಲ ಬಿಡುಗಡೆ ಮಾಡ್ತಾರೆ. ನಾವೆಲ್ಲ 2x2 ಅಂದ್ರೆ 2x2 4 ಆಕೈತೆ, 5-7 ಜಡ್ಜ್ಗಳು ಬಂದಾರ. ನಾನು ಎತ್ತಿಕ ದಾಖಲೆಗಳದ ಅವನ್ನ ಮಾಧ್ಯಮ ಸಹಿತ ಮುಖಾಂತರ ಬಿಡುಗಡೆ ಮಾಡ್ತಾನ. ಸುಮಾರು 5 ಕೇಸುಗಳು ಇದೇ ರೀತಿಯಾಗಿದ್ದಾವೆ. ಆದ್ರಿಂದ ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ಜನರಿಗೆ ಏನಾಗ್ತದೆ, ನ್ಯಾಯಾಂಗದ ಮ್ಯಾಗಿನ ವ್ಯವಸ್ಥೆ ನಂಬಿಕೆ ಎಲ್ಲ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಮತ್ತೆ ಜಡ್ಜ್ಗಳು ಹಂಗೆ ಬಂದಾರೆ. 2x2 ಅಂದ್ರೆ ವಕೀಲರೆಲ್ಲ ಇಲ್ರಿ 4 ತೋರಿಸ್ತಾರ ಅವ್ರು ಕಾಗದಾಗ, ಅವ್ರು ಇಲ್ಲ 5 ಹಿಂಗೆ ಮಾಡ್ಯಾರೋ. ಅದಕ್ಕೆ ಆದರೂ ಸಹಿತ ನಾವು ಕಾನೂನಿನ ಬಗ್ಗೆ ನಾವು ವಿಶ್ವಾಸ ಇದೆ, ನ್ಯಾಯಾಲಯದ ಬಗ್ಗೆ ಗೌರವ ಇದೆ, ಕಾನೂನಾತ್ಮಕ ಹೋರಾಟ ಮುಂದುವರಿಸಲು ನಾನು ಹೇಳಿ ಬಯಸ್ತಾ ಇದ್ದೇನೆ. ಏನೇನು ವಿಚಾರಗಳು ಇಟ್ಕೊಂಡು ಹೈಕೋರ್ಟ್ ಹೋಗ್ತೇನೆ ಏನ್ರಿ, ಯಾವ್ಯಾವ ವಿಚಾರಗಳನ್ನು ನಾನು ನಂದು 2 ಪ್ರಶ್ನೆ ಇದರಲ್ಲಿ. ಈ ಕಾನೂನನ್ನ ರಚನೆ ಮಾಡೋದಾಗ ಇದನ್ನ ತೆಗೆದು ಬರೀಬೇಕಾಗಿತ್ತು. ಆಪಾದನೆಯಲ್ಲಿ ಘಟನೆಯಲ್ಲಿ ನೊಂದ ವ್ಯಕ್ತಿಗಳು ದೂರ ಕೊಟ್ಟರೆ ಮಾತ್ರ ಇದು ಕಾನೂನು ಲಾಗು ಆಗೈತೆ ಬರೆದ್ರೆ ನಾ ಈಗೆಲ್ಲ ಗುದ್ದಾಡ್ತಿರ್ತಿಲ್ಲ. ಒಂದೇದು. ಎರಡನೇದು, ಇದು ತಿದ್ದುಪಡಿ ತರಬೇಕಂತ ನಂದು. ಈಗ ಕೆಳಗೆ ಬರೀಬೇಕು. ಅವ್ರು ಘಟನೆಯಲ್ಲಿ ನೊಂದ ವ್ಯಕ್ತಿ ದೂರ ಕೊಟ್ಟರೆ ಮಾತ್ರ ಇದು ಅನ್ವಯಿತ ಬರೀಬೇಕು. ಅವಾಗ ಯಾರೂ ಹೋಗೋದಿಲ್ಲ. ಹಿಂಗ ಎರಡನೇದು, ಇವತ್ತ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳು ಅಲ್ಲೇ ಮುಂದಿದ್ರಿ, ಅವರು ಸ್ವಯಂ ಪ್ರೇರಣೆಯಿಂದ ದೂರು ದಾಖಲು ಮಾಡ್ಕೋಬೇಕು. ಏನಾದರೂ ಸಣ್ಣ ಪುಟ್ಟ ಕೇಸ್ ಇದ್ರೆ ಸ್ವಯಂ ಪ್ರೇರಣೆ ಮಾಡ್ಕೋತಾರೋ. ಇವತ್ತ ರಾಜ್ಯದ ಮುಖ್ಯಮಂತ್ರಿ ಪೊಲೀಸ್ ಹಿರಿಯ ಅಧಿಕಾರಿ ಮ್ಯಾಗ ಕೈ ಮಾಡಿ ಬಿಡ್ಯಾಕೆ ಹೋದಂದ್ರೆ ಅದನ್ನ ಅವ್ರು ಸ್ವಯಂ ಪ್ರೇರಣೆಯಿಂದ ದೂರು ದಾಖಲು ಮಾಡಲಿಲ್ಲ. ಇಲ್ಲಂದ್ರೆ ಇನ್ನು ಮುಂದೆ ಸ್ವಯಂ ಪ್ರೇರಣೆಯಿಂದ ದೂರು ದಾಖಲು ಮಾಡ್ಕೊಳಿದ್ರೆ ಪೊಲೀಸ್ ಇಲಾಖೆ ಬಂದ್ ಮಾಡಬೇಕು. ಅದಕ್ಕೂ ಕೂಡ ಕಾನೂನು ತಿದ್ದುಪಡಿ ತರಬೇಕು. ಮತ್ತು ಈ ವಿಷಯಗಳನ್ನ ಇಟ್ಕೊಂಡ ಮತ್ತು ಈ ನ್ಯಾಯಾಲಯದ ಆದೇಶದಿಂದ ಈಗ ಅವ್ರು ಹೇಳ್ತಾರೆ, ಘಟನೆಯಲ್ಲಿ ನೊಂದ ವ್ಯಕ್ತಿ ಬಂದ್ರೆ ದೂರು ಕೊಡ್ಬೇಕಂತ. ಒಬ್ಬನ ಬಡದು ಹಾಯ್ದಾಗ ಉಳಿತಾರೆ, ಅವ್ಗೆ ಎದ್ದು ಅಡ್ಯಾಡಕ್ಕೆ ಬರೋದು. ಅವಾಗ ಏನು ಮಾಡ್ಬೇಕು? ಅವ್ನು ಬೇರೆದವ್ರದ್ದು ಹಿಂಗೆ ಇಲ್ಲಿ ಬರ್ದಾಡತ್ ಹೇಳ್ಬೇಕಾಗೈತಿ. ಅವಾಗ ದೂರದ ಗತಿ ಹೆಂಗೆ? ನಂದು ಪ್ರಶ್ನೆ,
ಮಾಧ್ಯಮ ಸ್ನೇಹಿತರು ಹೇಳ್ತನು, ನಂದ ಘಟನೆಯಲ್ಲಿ ನೊಂದ ವ್ಯಕ್ತಿ ದೂರು ಕೊಡ್ರೆ ಹೇಳ್ರಿ. ಆದರೆ ಇದೇ ವಿಧಾನಸೌಧದಲ್ಲಿ MLC ರವಿಕುಮಾರ್ ಅವ್ರ ಮ್ಯಾಗ ಯಾರೋ ಅಲ್ಲಿ ಥರ್ಡ್ ಪಾರ್ಟಿ ದೂರು ಕೊಟ್ರೆ ಅಲ್ಲಿ ಅವ್ರ ಮ್ಯಾಗ FIR ಮಾಡ್ತಾರೆ. ಚೀಫ್ ಸೆಕ್ರೆಟರಿ ಏನೋ ಶಬ್ದಗಳನ್ನು ಬಳಸಿರಂತೇಳಿ ಥರ್ಡ್ ಪಾರ್ಟಿ ಅಲ್ಲಿ ಘಟನೆಯಲ್ಲಿ ನೊಂದವರೆಲ್ಲ ಚೀಫ್ ಸೆಕ್ರೆಟರಿ ದೂರು ಕೊಟ್ಟಿಲ್ಲ. ಮುಂದೆ ಎರಡನೇದಾಗಿ ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮ್ಯಾಗ ಒಬ್ಬ ಶೂ ಎಸಿತಾನೆ. ಅವು ಯಾವ ಕಾರಣಕ್ಕೆ ಎಸೆದು ಗೊತ್ತಿಲ್ಲ. ಅಲ್ಲಿಯೂ ಸಹಿತ ಆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳನ್ನ ದೂರು ಕೊಡಲಿಲ್ಲ. ಘಟನೆಯಲ್ಲಿ ನೊಂದ ವ್ಯಕ್ತಿ ಅವರು ಆ್ಯಕ್ಚುಲಿ ಅಲ್ಲಿಯೂ ಕೂಡ ಎರಡನೇದವ್ರು ದೂರು ಕೊಟ್ಟಾಗ ಅಲ್ಲಿ FIR ಮಾಡ್ತಾರೆ. ಬೆಂಗಳೂರಲ್ಲಿ ಕೂಡ ವಕೀಲರೇ ದೂರು ಕೊಟ್ರು ಆ ಪ್ರಕರಣದಲ್ಲಿ, ಅಲ್ಲಿ FIR ಮಾಡಿದ್ರು. ನಮ್ಮ ಪ್ರಕರಣದಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂದರೆ ಬಹುತೇಕ ಇದರಲ್ಲಿ ರಾಜಕೀಯ ಒತ್ತಡ ಬಿದ್ದದೆ ನನಗೆ ಅನಿಸ್ತಾ ಇದೆ. ಆದ್ದರಿಂದ ಈ ಯಾವುದು ಜನಪ್ರತಿನಿಧಿಗಳ ನ್ಯಾಯಾಲಯದ ಆದೇಶವನ್ನು ಪ್ರಶ್ನಿಸಿನ ಆದಷ್ಟು ಬೇಗನೆ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿ ನ್ಯಾಯವನ್ನು ಕಂಡುಕೋತಾನಂತ ನನಗೆ ಅನಿಸ್ತಾ ಇದೆ. ಈಗ ಇಂಥ ಬಹಳ ಪ್ರಕರಣ ಈಗ ನೊಂದು ವ್ಯಕ್ತಿನ ಯಾವುದು ರಿಯಾಕ್ಟ್ ಮಾಡ್ತಾ ಇಲ್ಲ. ನೀವು ನೋಡ್ರೆ ಕೋರ್ಟ್ನಿಂದ ಕೋರ್ಟಿಗೆ ಅಲ್ಲಾಡತ್ತೇನೆ. ಯಾರು ಸಫರ್ ಆಗ್ಯಾರ ಅವರೇ ರಿಯಾಕ್ಟ್ ಮಾಡ್ತಾ ಇಲ್ಲ. ಹೌದ್ರಿ, ಈ ಪ್ರಕರಣವನ್ನು ಯಾಕೆ ಅಷ್ಟೊಂದು ಇದನ್ನ ಪ್ರತಿಷ್ಠೆ ಯಾಕೆ ತಗೊಂಡಿದ್ರ ನೀವು ಅಂತ. ನಂದೇನಂದ್ರ ಪೊಲೀಸ್ ಇಲಾಖೆ ಗೌರವ ಹೋಗ್ತೈತಿ. ಪೊಲೀಸ್ ಇಲಾಖೆ ಗೊತ್ತಿಲ್ಲ ನನಗ. ಪೊಲೀಸ್ ಇಲಾಖೆ ಗೌರವ ಹೋಗ್ತೀವಿ. ಇವತ್ತು ಮುಖ್ಯಮಂತ್ರಿ ಪಡೆದ ನಾಳೆ ಕುತ್ತಾವ ಬೆದ್ದು ಜನರು ಪೊಲೀಸರು ಬಿಡಾಕಿದ್ರೆ ಅವಾಗ ಏನ್ ಮಾಡ್ತಾರೆ? ಆದ್ರಿಂದ ಪೊಲೀಸ್ ಇಲಾಖೆ ಐತೆ ನಮ್ಗೆ ಹೆದರಿಕೆ ಐತಿ. ಇವತ್ತ ಆ ಜನರು ಏನು ಪೊಲೀಸ್ ಇಲಾಖೆ ಮೇಲೆ ಹೆದರಿಕೆ ಒಂದು ನಂಬಿಕೆ ನಿಂತ್ಕೊಂಡಾರ ಅದೆಲ್ಲ ದೂರ ಆಕೈತಿ. ಇವತ್ತ ಮತ್ತೆ ಕಾನೂನು ಮಾಡ್ಯಾರಲ್ರಿ, ಕಾನೂನು ಯಾಕೆ ಮಾಡ್ಬೇಕು? ಈ ಕಾನೂನು ತೆಗಿಬೇಕು. ಕಾನೂನು ಮಾಡೋ ಅವಶ್ಯಕತೆ ಏನಂತಿದೆ? ಯಾರನ್ನ ಬೇಕಾವ್ರು ಯಾರು ಬಡ್ಕೋತ ಹೋಗಾರು. ನಮ್ದೇನಪ್ಪ, ನಮ್ಮ ದೇಶದ ಕಾನೂನಿನ ಘನತೆಗೆ ಅವ್ರಿಗೆ ಸುದ್ದಿ ಬಂದಾಗ ಒಬ್ಬ ಹೋರಾಟಗಾರನಾಗಿ ಅದನ್ನು ಪ್ರಶ್ನಿಸುವ ಹಕ್ಕನ್ನು ನಾನು ಹೊಂದಿದ್ದೀನಿ. ಹೇಳ್ತೀನಂತ ಇನ್ನು ಮುಂದೆ ಈಗ ಇವಾಗ ಇದ್ರೊಳಗ ಹಾರುಗೇರಿ ಒಳಗ ಒಬ್ಬ ಅಂಗವಿಕಲ ನಡೆದಾಡಕ್ಕೂ ಬರುದಿಲ್ಲ ಅವ್ನಿಗೆ. ಅಂತವನ್ ಕಡೆ 2.5 ಲಕ್ಷ ರೂಪಾಯಿ 9 ಲಕ್ಷ ರೂಪಾಯಿ ಮಿನಿ ಕೊಡ್ತಾನೆ ಅಂತ ಇಸ್ಕೊಂಡಾರ. ಅಂತದ್ನು ಪೊಲೀಸರು ತನಿಖೆ ಮಾಡ್ತಾ ಇಲ್ಲ, ಅವ್ನಿಗೆ ನ್ಯಾಯ ದೊರಕಿಸ್ಕೊಡ್ತಾ ಇಲ್ಲ. ಅಂತ ಪ್ರಕರಣಗಳ ಬಗ್ಗೆನೂ ಗಮನ ಹರಿಸ್ಬೇಕಲ್ಲ ಸರ್. ಬರೀ ಪ್ರತಿಷ್ಠಿತ ವ್ಯಕ್ತಿಗಳ ಅನ್ಯಾಯದ ಅಡ್ಡ ಗಮನ ಹರಿಸ್ತೀರ. ನನಗ ಇಂಥವೆಲ್ಲ ಮೂಕ್ ಪತ್ರ ಬಂದಿರ್ತಾವ. ಎಲ್ಲದ್ರ ಬಗ್ಗೆ ಬಿಡುದಿಲ್ಲ. ಯಾರು ನನಗ ವಿಷಯ ನನಗೆ ಗೊತ್ತಲ್ಲಪ್ಪ, ಈಗ ನೀವು ಹೇಳ್ರಿ ಗೊತ್ತಾಯ್ತು ಕೇಳ್ತೋದ ನಮ್ಮ ಪ್ರಕರಣ. ನಮ್ದು ಏನಪ್ಪಾ ಹೋರಾಟಗಾರ. ಇವತ್ತು ಯಾರು ನಮ್ಮ ತಮ್ಮ ಇದ್ರು ನಾವು ಹೋರಾಟ ಮಾಡ್ತೀವಿ. ಕಾನೂನು ಹೋರಾಟಗಾರರಿಗೆ ಜನಸಾಮಾನ್ಯರಿಗೂ ಪ್ರತಿಷ್ಠಿತ ವ್ಯಕ್ತಿಗೂ ಅರ್ಥ ಇರ್ಬೇಕು. ಈಗ ಒಬ್ಬ ಅಂಗವಿಕಲ ಅವನು ಓಪನ್ ಕಾಲು ಬಿದ್ದ, ಹೆಂಡತಿ ಮಕ್ಕಳು ಎಲ್ಲರೂ ಬಂದು ಅಂತವ್ರ ಬಗ್ಗೆ ಇಲ್ಲ. ಅದನ್ನ ನೀವು ಹೇಳ ಗೊತ್ತಾಗ್ತಿನ್ನ ಏನ್ ನೋಡ್ಕೊಲ್ಲಪ್ಪ, ಹೋರಾಟ ಮಾಡ್ತೀವಪ್ಪ. ಈ ಹೋರಾಟದಿಂದ ಮತ್ತು ಈಗ 2019 ಪ್ರವಾಹದಲ್ಲಿ ನಮ್ಮಲ್ಲಿ 900 ಜನ ಮನೆ ಕಳ್ಕೊಂಡ್ರು, ಸಿಕ್ಕಿರ್ಕಿಲ್ಲ. ಕಾನೂನಾತ್ಮಕ ಹೋರಾಟ ಮಾಡಿ ಇವತ್ತ ನ್ಯಾಯಾಲಯದಿಂದ ನೋಟಿಸ್ ಇಶ್ಯೂ ಆಗೈತಪ್ಪ. ಮಾಡ್ತೀವ್ರಿ. ನಮ್ಮ ಗಮನಕ್ಕೆ ಯಾರು ಅದು ಅಂತ ಆಗೈತಿ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೋರಾಟ ಮಾಡ್ತೀವಿ ಅವಶ್ಯವಾಗಿಪ್ಪ. ಒಳ್ಳೆಯ ಸಲಹೆಗಳು ಕೊಟ್ಟಿದ್ವಿ ಯಪ್ಪ, ಒಳ್ಳೆಯ ಸಲಹೆ ಕೊಟ್ಟಿದ್ರಿ. ನಾವು ಅದ್ರ ಬಗ್ಗೆ ಹೋರಾಟ ಮಾಡ್ತೀವಿ. ಎಲ್ಲರಿಗೂ ಅಭಿನಂದನೆಗಳಪ್ಪ.